ಮನೆಯಲ್ಲೇ ಇರುವ ವಸ್ತುಗಳಿಂದ ಅತಿ ಶೀಘ್ರವಾಗಿ ಮಾಡುವ ಅತಿ ರುಚಿಕರವಾದ ಟಿಕ್ಕೆಗಳು. ಬೆರಕೆ ಸೊಪ್ಪು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್. ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಹಾಕ್ಕೊಂಡು ಮೊದಲು ಉಪ್ಪು ಹಾಕ್ಕೋಬೇಕು. ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮೊದಲು ಇದನ್ನಿಷ್ಟನ್ನು ಚೆನ್ನಾಗಿ ಬೆರೆಸ್ಕೋಬೇಕು. ಇದು ಸೊಪ್ಪು ಮಾತ್ರ ಚೆನ್ನಾಗಿ ತೊಳೆದಿದ್ದನ್ನು ಚೆನ್ನಾಗಿ ಆರಿ ಹಾಕಿರಬೇಕು. ತೇವ ಇರೋವಂಥ ಸೊಪ್ಪು ಹಾಕ್ಕೊಂಡ್ರೆ ಇದು ಮಾಡೋದಕ್ಕಾಗೋದಿಲ್ಲ. ಅದು ಮಾತ್ರ ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಜಾಸ್ತಿ ಹಿಟ್ಟು ಹಿಡಿಸುತ್ತೆ, ಅದು ಬೇರೆ ಐಟಮ್ ಆಗಿಬಿಡುತ್ತೆ. ಇದೆಷ್ಟು ಬೆರೆಸ್ಕೊಂಡ್ಮೇಲೆ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಅಂದಾಜು ನೋಡಿಕೊಂಡು ಅದಕ್ಕೆ ಬಿಗಿಯಾಗಿ ಹೊಂದ್ಕೊಳ್ಳೋ ಅಷ್ಟು ಇರಬೇಕು. ಇಷ್ಟೇ ಅಂತ ಅಳತೆ ಹೇಳೋಕ್ಕಾಗಲ್ಲ. ಆ ಥರ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಸಿ ನೋಡಿ ಹಾಕ್ಕೋಬೇಕಾಗತ್ತೆ. ಅಷ್ಟು ಹಾಕ್ಕೊಂಡಿದ್ದು ಕಡಲೆ ಹಿಟ್ಟು ಸಾಲಲಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಕಲಸಿ ನೋಡಿ. ಈಗ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಹೀಗೆ ಮುದ್ದೆ ಥರ ಹಿಡಿ ಕಟ್ಟೋ ಹಾಗೆ ಆಗಬೇಕಾಗತ್ತೆ. ಅಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಈ ಥರ ಉಂಡೆಗಳು ಮಾಡಿಕೊಂಡು ಇದನ್ನು ಇವಾಗ ಚಿರೋಟಿ ರವೆಯಲ್ಲಿ ಈ ಥರ ಹೊರಳಿಸ್ಕೋಬೇಕು. ಚೆನ್ನಾಗಿ ಹೊರಳಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಇವಾಗ ದೋಸೆ ಹೆಂಚು ಕಾಯಕ್ಕಿಟ್ಟಿದ್ದೀನಿ. ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡು ಈ ಥರ ಸುಡಬೇಕು. ಈ ಥರ ಎಲ್ಲ ಇಟ್ಬಿಟ್ಟು ಮೇಲೆ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಶಾಲೋ ಫ್ರೈ ಕೂಡ ಮಾಡ್ಕೋಬಹುದು ಬೇಕಿದ್ದರೆ. ಸ್ವಲ್ಪ ನೋಡಿಗೆ ನಿಧಾನಕ್ಕೆ ಸುಡಬೇಕು. ಎಣ್ಣೆ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಚೆನ್ನಾಗಿರುತ್ತೆ. ಕೆಳಗಡೆ ಎಣ್ಣೆ ಹಾಕಿದೆ, ಅದ್ರ ತಿರ್ಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಈ ಮಸಾಲೆ ಟಿಕ್ಕೆಗಳು ಸವಿಯೋದಕ್ಕೆ ಸಿದ್ಧವಾಗಿದೆ ಸಾಸ್ ಜೊತೆ. ಇದನ್ನು ಮಾಡೋದಕ್ಕೆ ನೀವು ಬೇರೆ ಯಾವುದಾದ್ರೂ ಮೃದುವಾಗಿರೋವಂಥ ಅಂದರೆ ಸುಲಭವಾಗಿ ಬೇಯುವಂಥ ಸೊಪ್ಪನ್ನು ಉಪಯೋಗಿಸ್ಬಹುದು. ಮತ್ತು ಕ್ಯಾರೆಟ್ ತುರಿ ಕೂಡ ತುಂಬ ತೆಳುವಾಗಿರೋ ಹಾಗೆ ಸಣ್ಣ ತುರಿ ಇರೋ ಹಾಗಿದ್ದರೆ ಚೆನ್ನಾಗಿ ಬೇಯುತ್ತೆ.